ನಮಸ್ಕಾರ, ನೀವು ನೋಡ್ತಾ ಇದ್ರೆ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೂನಾಳ್. ವೀಕ್ಷಕರೇ, ಒಂದು ದೇಶ ಇದೆ, ಅಲ್ಲಿ ರಾತ್ರಿ ಸಮಯದಲ್ಲಿ ಯಾರೂ ಕೂಡ ಮನೆಗೆ ಬೀಗ ಹಾಕೋಲ್ಲ. ಅಲ್ಲಿ ಕಳ್ಳರು ಇಲ್ಲ, ಕಳ್ಳತನ ಮಾಡೋರು ಇಲ್ಲ, ಬಂದರೂ ಕೂಡ ಯಾರು ಏನು ತಗೊಳ್ಳೋಕೆ ಆಗಲ್ಲ. ಪೊಲೀಸರು, ಮಿಲಿಟರಿಯವರು ಕೂಡ ಬಹಳ ಕಡಿಮೆ ಇರುವಂತಹ ಒಂದು ದೇಶ. ಹೀಗಿರುವಂತಹ ಒಂದು ದೇಶದಲ್ಲಿ ಅಲ್ಲಿರುವಂತಹ ಜನರು ಯಾವುದೇ ಒಂದು ಭಯ ಇಲ್ಲದೆ ಅವರ ವಸ್ತುಗಳು ಕಳ್ಳತನ ಆಗುತ್ತೆ ಅಥವಾ ಇನ್ನೊಂದು ವಿಚಾರ ಏನಾದರೂ ಆಗುತ್ತೆ ಅಂತ ಭಯ ಇಲ್ಲದೆ ಬದುಕ್ತಾ ಇದ್ದಾರೆ. ತುಂಬ ನೆಮ್ಮದಿಯಿಂದ ಬದುಕ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಮನೆಗಳಿಗಿಂತ ಜನಗಳಿಗಿಂತ ಕಂಪನಿಗಳೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ನೆಮ್ಮದಿಯಾದಂತಹ ಒಂದು ದೇಶ ಯಾವುದು? ಅಲ್ಲಿ ಮನೆಗಳಿಗೆ ಬೀಗ ಹಾಕದೆ ಖಾಲಿಯಾಗಿ ಬಿಟ್ಟೋದ್ರೂ ಕೂಡ ಯಾಕೆ ಯಾರು ಕೂಡ ಯಾವ ವಸ್ತುವನ್ನು ತೆಗೆದುಕೊಳ್ಳಲ್ಲ, ಮತ್ತು ಅವರಿಗೆ ಯಾಕೆ ಅಷ್ಟೊಂದು ಧೈರ್ಯ? ಎಲ್ಲ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ತಾ ಹೋಗೋಣ. ನೋಡಿ, ಪೊಲೀಸರು, ಮಿಲಿಟರಿಯವರ ಒಂದು ಬಹಳ ಕಡಿಮೆ ಇರುವಂತಹ ಒಂದು ದೇಶ ಅಂದರೆ ಅದು ಲಿಕ್ಟೆನ್ಸ್ಟೈನ್ ಅಂತಹ ಒಂದು ದೇಶ ಏನಿದೆ. ಆ ಒಂದು ದೇಶ ಯುರೋಪ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಏನಿದೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಒಂದು ಎರಡೂ ದೇಶಗಳ ನಡುವೆ ಲ್ಯಾಂಡ್ ಲಾಕ್ ಆಗಿರುವಂತಹ ಈ ಒಂದು ಪ್ರದೇಶ ಏನಿದೆ, ಲಿಕ್ಟೆನ್ಸ್ಟೈನ್ ಎನ್ನುವಂತಹ ಒಂದು ದೇಶ ಏನಿದೆ, ಅದು ತುಂಬ ಜಾಸ್ತಿ ಆದಾಯ ಬರುವಂತಹ ಒಂದು ದೇಶ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿನ ಒಂದು ವ್ಯವಸ್ಥೆ, ವಾತಾವರಣ ಆ ರೀತಿಯಾಗಿ ಇರುವಂಥದ್ದು. ಇಲ್ಲಿ ಜನಸಂಖ್ಯೆಗಿಂತ ನಾನು ಈಗಾಗಲೇ ಹೇಳಿದ ಹಾಗೇನೆ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು ಕಂಪ್ನಿಗಳು ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಜನರು ಕೂಡ. ಇಲ್ಲಿನ ಮನೆಗಳಿಗೆ ಜನರು ಯಾರೂ ಕೂಡ ಲಾಕ್ ಮಾಡಿ ಹೋಗಲ್ಲ, ಲಾಕ್ ಮಾಡದೆ ಮಲಗ್ತಾರೆ. ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಅಷ್ಟೊಂದು ಸುರಕ್ಷಿತವಾಗಿದೆ ಈ ಒಂದು ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಹಾಗಾದರೆ ಅಲ್ಲಿ ಏನೇನು ವ್ಯವಸ್ಥೆ ಇದೆ, ಯಾಕೆ ಅಷ್ಟು ಧೈರ್ಯವಾಗಿದ್ದಾರೆ ಅಂತ. ಇಂತಹ ಜಾಗದಲ್ಲಿ ವಾಸ ಮಾಡೋಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೀವು ಕೂಡ ಯಾರಾದರೂ ಹೋದರೆ ನಾನು ಇಲ್ಲೇ ಇರಬೇಕು ಅನಿಸುತ್ತೆ. ಅಷ್ಟು ಸುಂದರವಾಗಿರುವಂತಹ ಈ ಒಂದು ದೇಶ ಏನಿದೆ, ಯಾವ ಭಯವೂ ಇಲ್ಲದೆ ಕೂಡ ಮುಕ್ತವಾಗಿ ಅತ್ಯಂತ ತುಂಬ ಸೆಕ್ಯೂರ್ ಆಗಿರುವಂಥ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಈ ದೇಶದಲ್ಲಿ ಸಾಕಷ್ಟು ಜನ ತುಂಬ ಶ್ರೀಮಂತರೇ ಇರೋದ್ರಿಂದ ಯಾರಿಗೂ ಕೂಡ ಏನೂ ಭಯ ಇಲ್ಲ. ಶ್ರೀಮಂತ ಪ್ರದೇಶದಲ್ಲಿ ಸುಖವಾಗಿ ನಾವು ಬದುಕಬೇಕು ಅಥವಾ ಒಂದು ಕನಸನ್ನು ಕಟ್ಕೊಳ್ಬೇಕು, ನಾವು ಇರಬೇಕಲ್ಲಿ ವಾಸವಾಗೋದು, ಈ ಒಂದು ದೇಶಕ್ಕೆ ನೀವು ಹೋಗಬಹುದು. ನೀವು ಇಂತಹ ಒಂದು ಕನಸುಗಳನ್ನು ಕಂಡಿರೋರು, ನೀವು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಯುರೋಪ್ನಲ್ಲಿರುವಂತಹ ಬಹಳ ಒಂದು ಪುಟ್ಟದಾದಂತಹ ಲಿಕ್ಟೆನ್ಸ್ಟೈನ್ ಎನ್ನುವಂಥ ಒಂದು ದೇಶ ಎಂದರೆ ಇದು ವಿಶ್ವದಲ್ಲಿ ಅತಿ ಹೆಚ್ಚು ತಲಾ ಆದಾಯವನ್ನು ಬರುವಂತಹ ಅಥವಾ ಆದಾಯವನ್ನು ಗಳಿಸುವಂತಹ ಒಂದು ದೇಶದ ಮೊದಲ ಒಂದು ಸ್ಥಾನದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಆದಾಯ ಬರುತ್ತೆ ಈ ಒಂದು ದೇಶಕ್ಕೆ, ಯಾಕಂದರೆ ಅದಿರುವಂಥ ಒಂದು ಜನಸಂಖ್ಯೆ ಕಡಿಮೆ ಇದೆ ಮತ್ತು ಜಾಸ್ತಿ ಫ್ಯಾಕ್ಟ್ರಿಗಳು ಅಥವಾ ಕಂಪನಿಗಳು ಇರೋದ್ರಿಂದ. ಸ್ವಿಟ್ಜರ್ಲ್ಯಾಂಡ್ ಏನಿದೆ, ಈ ಒಂದು ಲ್ಯಾಂಡ್ ಮತ್ತು ಆಸ್ಟ್ರಿಯಾ ಒಂದು ನಡುವಿರುವಂತಹ ಈ ಒಂದು ಲಿಕ್ಟೆನ್ಸ್ಟೈನ್ ಎನ್ನುವಂಥ ಒಂದು ಚಿಕ್ಕದಾದಂಥ ಒಂದು ದೇಶ ಇದು. ಇಲ್ಲಿ ಏರ್ಪೋರ್ಟ್ ಕೂಡ ಇಲ್ಲ, ಸ್ವಂತ ಕರೆನ್ಸಿ ಕೂಡ ಇಲ್ಲ. ನೋಡಿ ಯಾವ ರೀತಿಯಾಗಿದೆ. ಆದರೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಆದರೂ ಕೂಡ ಶ್ರೀಮಂತರು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಬೇರೆ ದೇಶಗಳಿಗೆ ಹೋಗಬೇಕು ಅಂದರೆ ನಮಗೆ ಟ್ರಾವೆಲ್ ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಏರ್ಪೋರ್ಟ್ ವ್ಯವಸ್ಥೆ ಇರಬೇಕಾಗುತ್ತೆ ಒಂದು ದೇಶಕ್ಕೆ. ಅಲ್ಲಿ ಒಂದು ಕೂಡ ಏರ್ಪೋರ್ಟು ಇಲ್ಲ, ಮತ್ತು ಕರೆನ್ಸಿ, ಪ್ರತ್ಯೇಕವಾದಂಥ ಒಂದು ಕರೆನ್ಸಿ ಕೂಡ ಈ ಒಂದು ದೇಶಕ್ಕೆ ಇಲ್ಲ. ಈ ಒಂದು ವಿಚಾರವಾಗಿ ಅದರದ್ದೇ ಆದಂತಹ ಒಂದು ವಿಶೇಷತೆಯನ್ನು ಈ ದೇಶ ಹೊಂದಿದೆ. ಇನ್ನು ಈ ಒಂದು ವಿಚಾರದಲ್ಲಿ ನಾವು ಗಮನಿಸೋದಾದರೆ ಅಲ್ಲಿರುವಂತಹ ಒಂದು ಕ್ರೈಮ್ ರೇಟ್ ಕೂಡ ಕಡಿಮೆ ಅಂತ ಹೇಳಲಾಗ್ತದೆ. ಯಾರೂ ಕೂಡ ಅಲ್ಲಿ ಕ್ರೈಮ್ಗಳನ್ನು ಮಾಡೋದೇ ಇಲ್ಲ. ಇಲ್ಲಿರುವಂತಹ ಜನರು ತಮ್ಮ ಮನೆಗಳಿಗೆ ಸಾಮಾನ್ಯವಾಗಿ ಬೀಗ ಹಾಕದೆ ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗ್ಬಿಡ್ತಾರೆ, ಬಿಟ್ಟು ಏನಾದರೂ ಆಗಲಿ. ಅಷ್ಟರ ಮಟ್ಟಿಗೆ ಇಲ್ಲಿ ಸೇಫ್ಟಿ ಇದೆ ಅಂತ ಅವರು ನಂಬುತ್ತಾರೆ. ಆ ದೇಶದಲ್ಲಿ ಇಷ್ಟು ಸುರಕ್ಷತೆ ಇದೆ, ಎಲ್ಲೆಂದರೆ ಅಲ್ಲಿ ನಾವು ಹೋಗಬಹುದು. ಬಲಿಷ್ಠವಾದಂಥ ಒಂದು ಪೊಲೀಸ್ ಮತ್ತು ಸೇನಾ ವ್ಯವಸ್ಥೆ ಇರಬೇಕು ಅಂತ ನಾವು ಭಾವಿಸ್ತಾ ಇದ್ದರೆ ಅದು ಕೂಡ ಸುಳ್ಳು. ಅಲ್ಲಿ ಯಾವ ಪೊಲೀಸರೂ ಇಲ್ಲ, ಯಾವ ಮಿಲಿಟ್ರಿಯೂ ಇಲ್ಲ. ಬಹಳ ತುಂಬ ಕಡಿಮೆ ಒಂದು ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸರಿದ್ದಾರೆ ಮತ್ತು ಮಿಲಿಟರಿ ಉಪಸ್ಥಿತಿ ಕೂಡ ಇದೆ. ಅಂದರೆ ಸ್ವಲ್ಪ ತುಂಬ ಕಡಿಮೆ, ಯಾಕಂದರೆ ನಮ್ಮ ದೇಶದಲ್ಲಿ ಇರುತ್ತಾರೆ, ಅಲ್ಲಿ ಏನು ಇಲ್ಲ ಅಂತ ಹೇಳಿದೆ. ಯಾಕಂದರೆ ಚಿಕ್ಕ ದೇಶ ಆಗಿರೋದು. ಹಾಗಾದರೆ ನೀವು ಇದು ಹೇಗೆ ಸಾಧ್ಯ? ಹೆಂಗೆ ಬಿಟ್ಟು ಹೋಗ್ತಾರೆ ಅಲ್ಲಿನ ಜನರ ಮನೆಗಳಿಗೆ? ಯಾಕಂದರೆ ತುಂಬ ದುಡ್ಡು ಇರ್ಬೋದು, ಬೆಲೆ ಬಾಳೋ ವಸ್ತು ಇರುತ್ತೆ, ಬಂಗಾರ ಇರುತ್ತೆ, ಬೇರೆ ಬೇರೆ ವಸ್ತುಗಳಿರುತ್ತೆ. ಅಷ್ಟೆಲ್ಲ ಇದ್ಕೊಂಡು ಯಾಕೆ ಇವರು ನಿಜವಾಗ್ಲೂ ಬಿಟ್ಟು ಹೋಗ್ತಾರಾ ಅಂತ ನೀವು ಒಂದು ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ಬರ್ಬೋದು. ಸ್ಟಿನ್ ಎನ್ನುವಂತಹ ಒಂದು ದೇಶ ಏನಿದು ತನ್ನ ಸುತ್ತಮುತ್ತಲಿನ ಒಂದು ಪರಿಸರ ಏನಿದೆ, ಆದ್ದರಿಂದ ಮತ್ತು ಬೇರೆ ಬೇರೆ ಒಂದು ದೇಶಗಳಿಗೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದೆ. ಹೀಗಾಗಿ ಆ ಒಂದು ದೇಶದ ಮೇಲೆ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥ ಈ ಒಂದು ಮತ್ತು ಆಸ್ಟ್ರಿಯಾ ಅನ್ನುವಂಥ ದೇಶ ಏನಿದೆ, ಈ ಒಂದು ದೇಶಗಳ ಒಂದು ಸಾರಿಗೆ ನೆಟ್ವರ್ಕ್ ಏನಿದೆ, ಆ ನೆಟ್ವರ್ಕನ್ನು ಬಳಸ್ಕೊಂಡು ಇವರು ಓಡಾಡ್ತಾರೆ, ಅಲ್ಲಿ ವಾಸವನ್ನು ಮಾಡ್ತಾರೆ. ಈ ರೀತಿಯಾದ ಒಂದು ಚಿಕ್ಕ ದೇಶದಲ್ಲಿ ಇಷ್ಟೊಂದು ವ್ಯವಸ್ಥೆ ಇದೆ ಅಂದರೆ ನಾವು ನಿಜಕ್ಕೂ ಕೂಡ ಅಚ್ಚರಿ ಪಡ್ತೀವಿ. ಯಾಕಂದರೆ ನಮ್ಮ ಒಂದು ಊರುಗಳಲ್ಲಿ ಅಥವಾ ದೇಶದಲ್ಲಿ ನಾವು ಪಕ್ಕದ ಮನೆಯವರನ್ನೇ ನಂಬೋಕ್ಕಾಗಲ್ಲ. ಯಾಕಂದರೆ ಯಾರು ಹೇಗೆ ಬಂದು ಸಾಮಾನುಗಳನ್ನ ಎತ್ಕೊಂಡು ಹೋಗ್ತಾರೆ, ಯಾರು ಕಳ್ಳತನ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಸಾಮಾನ್ಯವಾಗಿ
ಒಂದು ಸೇಫ್ಟಿಯಿಂದ ನಾವು ರೋಡಲ್ಲಿ ಕೂಡ ನಡೆಯೋಕ್ಕಾಗಲ್ಲ. ಇಲ್ಲಿ ರೋಡಲ್ಲೇ ಕಳ್ತನ ಆಗ್ತಾ ಇರುತ್ತೆ ನಮ್ಮ ಒಂದು ದೇಶದಲ್ಲಿ ಗಮನಿಸ್ತಾ. ಯಾಕಂದರೆ ಆಗ್ತಿರೋದು ಹೇಳ್ತಾ ಇದ್ದೀವಿ, ನೆಗೆಟಿವ್ ಅಂತ ಏನಲ್ಲ. ಹೀಗಾಗಿ ಈಗಿರುವಾಗ ಒಂದು ಇಡೀ ದೇಶದ ಜನರೇನೇ ಈ ರೀತಿಯಾಗಿ ಬದುಕ್ತಾರೆ ಹೇಳಿ, ಭಯ ಇಲ್ಲದೆ ಅಂತಂದರೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥ ಒಂದು ದೇಶ ಅಂತ ಈ ಒಂದು ಫ್ರಾಂಕ್ ಕರೆನ್ಸಿಯನ್ನೇ ಇದು ಬಳಸ್ತಾ ಇದೆ ತನ್ನ ದೇಶಕ್ಕೆ. ಯಾವುದೇ ಒಂದು ಪ್ರತ್ಯೇಕವಾದಂಥ ಒಂದು ಕರೆನ್ಸಿಯಲ್ಲಿ ನಮ್ಮ ದೇಶಕ್ಕೆ ಮತ್ತು ಅಮೇರಿಕಾಕ್ಕೆ, ಚೀನಾ, ಜಪಾನ್ ಬೇರೆ ಬೇರೆ ಒಂದು ಕಂಟ್ರಿಗಳಿಗೆ ಸಂಬಂಧ ಅದರದ್ದೇ ಆದಂಥ ಒಂದು ಕರೆನ್ಸಿ ಇರುತ್ತೆ. ಆದರೆ ಈ ಒಂದು ದೇಶಕ್ಕೆ ಯಾವುದೇ ಒಂದು ಕರೆನ್ಸಿ ಇಲ್ಲ, ಅದು ಬೇರೆ ದೇಶದ ಒಂದು ಕರೆನ್ಸಿಯನ್ನು ಬಳಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರೊಂದಿಗೆ ಇದು ಸ್ವತಂತ್ರವಾದಂಥ ಒಂದು ಸೆಂಟ್ರಲ್ ಬ್ಯಾಂಕನ್ನು ಇಟ್ಕೊಳ್ಳುವಂತಹ ಗೋಜಿಗೂ ಕೂಡ ಇದು ಹೋಗಿಲ್ಲ. ಅಂದರೆ ಯಾವುದೇ ಒಂದು ಬ್ಯಾಂಕ್ ಕೂಡ ಇಲ್ಲ ಇದು ಸೆಂಟ್ರಲ್ ಆಗಿರುವಂಥದ್ದು. ಲಿಖನ್ಸ್ಟೈನ್ ಎನ್ನುವಂಥ ಒಂದು ಪುಟ್ಟ ದೇಶ ಉತ್ಪಾದನೆಯ ಒಂದು ದೈತ್ಯ ಒಂದು ರಾಷ್ಟ್ರ ಅಂತ ಹೇಳಲಾಗ್ತಾ ಇದೆ. ಉತ್ಪಾದನೆ ಮಾಡಿದ ಸಾಕಷ್ಟು ಕಂಪ್ನಿಗಳೇ ಇಲ್ಲ ಇದೆ. ಲಿಖನ್ಸ್ಟೈನ್ ದೇಶಗಳ ಒಂದು ಒಟ್ಟು ವಿಸ್ತೀರ್ಣ ನಾವು ನೋಡುವುದಾದರೆ 160 ಚದುರ ಮೀಟರ್ ಮಾತ್ರ ಇದೆ. ಅಷ್ಟು ಚಿಕ್ಕದಾದಂತಹ ದೇಶ. ಇಲ್ಲಿಯ ಒಂದು ಜನಸಂಖ್ಯೆ ಕೇವಲ 42,000 ಆಸುಪಾಸಿನಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಹೋಲಿಸೋದ್ರೆ ನಮ್ಮ ಬೆಂಗಳೂರಿಗೆ ಹೋಲಿಸೋದ್ರೆ ಒಂದು ಪುಟ್ಟ ಏರಿಯಾ ಏನಿರುತ್ತೆ, ಆ ಒಂದು ಏರಿಯಾಗಿಂತ ಕೂಡ ತುಂಬ ಚಿಕ್ಕದು. ಮತ್ತು ಏರಿಯಾದಲ್ಲಿರುವಂಥ ಜನರೇ ಏನಿರ್ತಾರೆ ಆ ಒಂದೇ ಒಂದು ಏರಿಯಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ದೇಶ ಆಗಿಬಿಡುತ್ತೆ. ನಮ್ಮ ಬೆಂಗಳೂರಿನ ಒಂದು ಏರಿಯಾ ಅಲ್ಲಿ ಒಂದು ದೇಶ ಆಗಿ ಮಾರ್ಪಟ್ಟಿರುವಂಥದ್ದು ದೇಶ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ದೇಶದ ಒಂದು ಏನಿದೆ ವಿಶೇಷತೆ ಏನಂದರೆ, ನಮ್ಮ ದೇಶ ಬೇರೆ ದೇಶಗಳೆಲ್ಲ ಸಾಲ ಮಾಡುತ್ತೆ ಅಭಿವೃದ್ಧಿ ಪಡಿಸ್ಬೇಕು ಆ ಕೆಲಸಕ್ಕೆ. ಆದರೆ ಈ ದೇಶದ ಮೇಲೆ ಒಂದೇ ಒಂದು ರೂಪಾಯಿ ಕೂಡ ಸಾಲ ಇಲ್ಲ. ಸಾಲವನ್ನು ಇದು ಎಲ್ಲೂ ತಗೊಂಡಿಲ್ಲ, ಬೇಕಾಗಿಲ್ಲ, ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬದುಕು ನಡೆಸ್ತಾ ಇದ್ದಾರೆ. ಮತ್ತು ಕಂಪನಿಗಳು ಕೂಡ ಅದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತವೆ. ಬೇರೆ ದೇಶಗಳ ಜೊತೆ ಹೋಗಿ ಕೈ ಒಡ್ಡುವಂತಹ ಒಂದು ಯಾವುದೇ ಪರಿಸ್ಥಿತಿ ಈ ದೇಶಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿರುವಂಥ ಒಂದು ಅನೇಕ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪ್ನಿಗಳೇನಿರುತ್ತೆ ಅವು ಆದಾಯವನ್ನು ಗಳಿಸುತ್ತವೆ ಜಾಸ್ತಿಯಾಗಿ, ಮತ್ತು ಅದೇ ಒಂದು ದುಡ್ಡನ್ನು ಆ ದೇಶದ ಒಂದು ಅಭಿವೃದ್ಧಿಗಾಗಿ ಬಳಸ್ತಾ ಇದೆ. ಹೀಗಾಗಿ ಪ್ರತ್ಯೇಕವಾದ ಕರೆನ್ಸಿ ಇಲ್ಲ, ಬ್ಯಾಂಕು ಇಲ್ಲ, ಸರಿಯಾದ ರೀತಿ ಓಡಾಡೋಕ್ಕೆ ವ್ಯವಸ್ಥೆಯೂ ಇಲ್ಲ. ಆದರೂ ಕೂಡ ಇದು ತುಂಬ ಖುಷಿಯಾಗಿರುವಂಥ ಒಂದು ದೇಶ ಅಂತ ಹೇಳಿಕೊಳ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಒಂದು ದೇಶದ ಬಗ್ಗೆ ಕೇಳಿದಾಗ ಏನಪ್ಪ ಇಂಥದ್ದು ಒಂದು ದೇಶ ಇದೆ ಅಂತ ಅಚ್ಚರಿ ಆಗುತ್ತೆ. ಹೀಗಾಗಿ ವೀಕ್ಷಕರು ಇಂತಹ ಒಂದು ದೇಶ ಕೂಡ ಇದೆ, ನೀವು ಹೋಗ್ಬೇಕಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೋದು. ಇದಿಷ್ಟಕ್ಕೆ ಸಂಬಂಧಪಟ್ಟಂತಹ ವಿಚಾರ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.